ಹಾಸ್ಟೆಲಿಂದ ನಾನು ಹೋಗಿ ನೋಡ್ತೀನಿ ಇರು. ಅಲ್ಲ ಅಮ್ಮ ಯಾವಾಗ ತಂಗಿ ಮಕ್ಳು ಅಂತ ಹೇಳ್ತಾರಲ್ಲ ಯಾಕೆ ನನಗೂ ಗೊತ್ತಿಲ್ಲ. ಈ ದುಡ್ಡೆಲ್ಲ ತಗೊಂಡೋಗ ತಲೆ ಮೇಲೆ ಸುರಿತಾವ್ರೆ. ನಾ ಇವತ್ತು ಯಾವ್ದಾರು ಒಂದು ತೀರ್ಮಾನ ಮಾಡ್ತೀನಿ. ಫೀಸ್ ಎಲ್ಲ ಕಟ್ಟಿದ್ದೀನಿ, ಹಾಸ್ಟೆಲ್ ಅಲ್ಲೇ ಐತೆ, ಚೆನ್ನಾಗಿ ಓದ್ಕೊಳ್ರಿ. ಏನೇನೋ ಬೇಕಾದ್ರೆ ಫೋನ್ ಮಾಡುವ. ಅಲ್ಲ ಅಷ್ಟೇ ಏನಾದ್ರು ಅನ್ಕೊಂಡ್ರೆ ನಿಮ್ಗೆ ಯಾಕ್ರೋ ಇವೆಲ್ಲ, ನಾನು ಇದ್ದೀನಿ, ನಾನು ನೋಡ್ಕೊತೀನಿ, ಸುಮ್ಮನೆ ಇರೋ. ಯಾವಾಗ್ಲೂ ತಂಗಿ ಮಕ್ಳು ಅಂತ ಕಾಯ್ತಾ ಇರ್ತೀಯಲ್ಲ, ನಾನು ನನ್ನ ಮಕ್ಳು ಎಲ್ಲೋ ಸಾಯ್ಬೇಕು. ಇವತ್ತು ಎರಡಲ್ಲಿ ಒಂದು ತೀರ್ಮಾನ ಆಗ್ಬೇಕು. ನೋಡು, ನಾನ್ ಬೇಕು ಅಂದ್ರೆ ನನ್ನ ಜೊತೆ ಬಂದ್ಬಿಡು, ಇಲ್ಲ ನಿಮ್ ತಂಗಿ ಮಕ್ಳ ಜೊತೆಗೆ ಹೋಗಿ ಸಾಯಿ. ನಿಂತ್ಕೊಳ್ರಿ, ಎಲ್ರಿ ಹೋಗ್ತಿದ್ದೀರಾ? ನೀನು ನಮ್ಮ ತಂಗಿ ಮಕ್ಕಳು ಯಾವತ್ತು ನನ್ನ ಮಕ್ಕಳು ಅಂತ ನೋಡ್ತೀಯೋ ಅವತ್ತು ನಮ್ಮ ಮನೇಲಿ ಕಾಲಿಡ್ತೀವಿ. ನಿಂತ್ಕೊಳ್ರಿ, ಯಾರೋ ಹೇಳಿದ ಮಾತು ಕೇಳ್ಕೊಂಡು ಹೀಗೆಲ್ಲ ಮಾಡ್ಬಿಟ್ಟೆ. ಯಾವತ್ತೂ ಈ ಥರ ಎಲ್ಲ ಮಾಡಲ್ಲ, ಕ್ಷಮಿಸ್ಬಿಡ್ರಿ. ಸರಿ, ನೀವು ಹಾಸ್ಟೆಲ್ಗೆ ಹೋಗೋದು ಬೇಡ ಕಣ್ರು, ಇನ್ಮೇಲೆ ಮನೆಯಲ್ಲೇ ಓದ್ಕೊಳ್ರಿ. ಬನ್ನಿ ಹೋಗೋಣ.